ಇದನ್ನ ಬಿರಿಯಾನಿನ ಏನ್ ತಿನ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ನಾವು ಏನಾದ್ರು ಬಿರಿಯಾನಿ ತಿನ್ಬೇಕು ಅಂದ್ರೆ ಬಿರಿಯಾನಿ ಮಾಡ್ತಾರೆ, ಚಿಕನ್ ತಿನ್ಬೇಕು ಅಂದ್ರೆ ಚಿಕನ್ ಮಾಡ್ತಾರೆ. ಈಗಲೂ ಅಷ್ಟೇ ಚಿಕನ್ ಮಾಡಿಸ್ತಾ ಇದ್ದಾರೆ ವಾರನೂ. ತಿನ್ನೋರು ತಿನ್ಬೋದು, ಎಲ್ಲ ಆಲ್ಮೋಸ್ಟ್ ಅಲ್ಲಿ ತಿಂತಾರೆ, ಕೆಲವರು ತಿನ್ನಲ್ಲ ಅಷ್ಟೇ. ತಿನ್ನೋರು ತಿನ್ಬೋದು, ಮಿಕ್ದವರೆಲ್ಲ ಅದಕ್ಕೆ ಸಪ್ರೇಟ್ ಅವ್ರಿಗೆ ಒಂದು ಸ್ನ್ಯಾಕ್ಸು, ಅನ್ನ ಸಾರು ಎಲ್ಲ ಮಾಡಿರ್ತಾರೆ. ಚಿಕನ್ ತಿಂದೇ ಇರೋರಿಗೆ. ಚಿಕನ್ ತಿನ್ನೋರು ತಿಂತಾರೆ, ಬೇರೆ ಇದೆಲ್ಲ ತಿಂತಾರೆ. ಬೇರೆ ಚಿಕನ್ ತಿಂದೇ ಇರೋರು ಅನ್ನ ಸಾರು ಎಲ್ಲ ತಿಂತಾರೆ. ಮತ್ತೆ ಎಲ್ಲ ಏನಾದರೂ ಫಂಕ್ಷನ್ಸ್ ಬಂದ್ರೂ ಅಷ್ಟೇ ನಮ್ಮ ಟೀಚರ್ಸು ವೀಕ್ಲಿ ಒನ್ಸ್ ಅಂದರೆ ಬುಧವಾರ ಟೈಮು ಸಂಜೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅನ್ನೋದು ನಡೆಸ್ತಾರೆ. ಯಾವ ಸ್ಟೂಡೆಂಟಲ್ಲಿ ಅವರು ಯಾವ ಕಲೆ ಇದೆ, ಅವರು ಹೆಂಗೆ ಕಲೆನ ಹೊರಗೆ ಆಗಬೇಕು ಅಂತ ಅವರು ಕಾರ್ಯಕ್ರಮನ, ಸಾಂಸ್ಕೃತಿಕ ಕಾರ್ಯಕ್ರಮನ ಪ್ರತಿ ವಾರನೂ ನಡೆಸ್ಕೊಡ್ತಾರೆ. ಪ್ರತಿ ವಾರನೂ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದಕ್ಕೆ ಎಲ್ಲ ಪ್ರತಿಯೊಂದು ಇದನ್ನು ನೋಡ್ಕೊಳೋದಕ್ಕೆ ಅದಕ್ಕೆ ಆದಂಥ ಒಬ್ಬೊಬ್ಬ ಲೀಡರ್ಸ್ನ ಮಾಡಿದ್ದಾರೆ. ಯಾರು ಎಲ್ಲ ಯಾವ್ಯಾವ ಇದಕ್ಕೆ ಲೀಡರ್ಸ್ ಬೇಕು ಅದಕ್ಕೆಲ್ಲ ಲೀಡರ್ಸ್ ಮಾಡಿದ್ದಾರೆ. ವೀಕ್ಲಿ ಒನ್ಸ್ ಇವಾಗ ಕಲ್ಚರಲ್ ಮಿನಿಸ್ಟರ್ ಇದ್ದರೆ ಅದು ಕಲ್ಚರಲ್ ನಡೆಸ್ಕೊಡ್ತಾರೆ. ಕ್ಲೀನಿಂಗ್ ಮಿನಿಸ್ಟರು ಕ್ಲೀನಿಂಗ್ ಎಲ್ಲ ನಡೆಸ್ಕೊಡ್ತಾರೆ. ಈ ಥರ ಎಲ್ಲ ಒಬ್ಬೊಬ್ಬ ಲೀಡರ್ಸ್ನ ಮಾಡ್ತಾರೆ. ಎಲ್ಲರೂ ಹ್ಯಾಂಡಲ್ ಮಾಡಬೇಕಲ್ವ, ಬರೀ ಟೀಚರ್ಸ್ ಕೈಯಲ್ಲಿ 250 ಜನ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ ಅಂತ ಅದಕ್ಕೆ ಒಬ್ಬೊಬ್ಬ ಮಿನಿಸ್ಟರ್ಸ್ನ ಆಯ್ಕೆ ಮಾಡಿ ಆ ಮಿನಿಸ್ಟರ್ಸ್ಗೆ ಸ್ವಲ್ಪ ಜವಾಬ್ದಾರಿ ಕೊಟ್ಟು ಮತ್ತೆ ಟೀಚರ್ಸು ನೋಡ್ಕೊತಾರೆ. ಮತ್ತೆ ಏನೇ ಒಂದು ಫಂಕ್ಷನ್ಸ್ ನಡಿಬೇಕಾದ್ರೆ ಎಲ್ಲ ನಮ್ಮ ಟೀಚರ್ಸ್ ಏನಿದಾರಲ್ವಾ, ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ನಮಗೆ ಯಾವ್ಯಾವ ಥರ ಯೂಸಸ್ ಏನೇನು ಬೇಕು ಅಂತೆಲ್ಲ ಹೇಳ್ತಾರೆ. ಫಸ್ಟು ನಮಗೆ ಟೀಚರ್ಸು ಹೆಂಗೆ ಡಿಸಿಪ್ಲೈನ್ ಆಗಿರಬೇಕು, ಏನು ಮಾಡಬೇಕು ಅಂತೆಲ್ಲ ಫುಲ್ಲು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಮಗೆ ಪ್ರತಿ ತಿಂಗಳು ಕ್ಲೀನಿಂಗ್ ಮಾಡಬೇಕಾದ್ರೆ ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಈ ಇವುಲೆಲ್ಲ ಕೀಳಕ್ಕಾಗಲ್ವಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಟೀಚರ್ಸು ಮಕ್ಕಳ ಕೈಲಿ ಯಾವುದೇ ಒಂಥರ ಕೆಲಸ ಮಾಡಿಸ್ಬಾರ್ದು ಅಂತ ಅಂದ್ಬಿಟ್ಟು ನಮಗೆ ಟೀಚರ್ಸು ಅದೇ ವಾರ್ಡನ್ಸರು ಅವರು ಹುಲ್ ಕಟ್ ಮಾಡೋ ಮಿಷಿನು ಎಲ್ಲ ತಂದಿದ್ದಾರೆ. ನಾವು ಯಾವುದೇ ರೀತಿ ಕ್ಲೀನಿಂಗ್ ಏನು ಮಾಡಲ್ಲ, ಈ ಟೀಚರ್ಸ್ ಬಂದಾಗಿಂದ ಕ್ಲೀನಿಂಗ್ ಏನು ಮಾಡ್ತಾ ಇಲ್ಲ. ಅದಕ್ಕೆ ಆದಂಥ ಒಂದು ಇನ್ಸ್ಟ್ರೂಮೆಂಟ್ಸ್ನ ತಂದು ಟೀಚರ್ಸೇ ಮಾಡ್ಕೊತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದೆ ಅಂತಂದರೆ ಟೀಚರ್ಸು ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಅದನ್ನು ಯಾವುದೇ ಪ್ರಾಬ್ಲಮ್ ಆಗಿರಲಿ ಟೀಚರ್ಸು ಅದನ್ನು ಸಾಲ್ವ್ ಮಾಡ್ತಾರೆ. ಹೆಲ್ತ್ ಇಶ್ಯೂಸ್ ಎಲ್ಲ ಆದರೆ ನರ್ಸ್ ಮಿಸ್ ಇವರು ನಮ್ಗೇನಾದರೂ ಪ್ರಾಬ್ಲಮ್ ಅಂತ ಹೋದರೆ ಅದಕ್ಕೆ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಕೊಡ್ತಾರೆ. ಹಂಗೂ ಸೀರಿಯಸ್ ಅಂದರೆ ಪೇರೆಂಟ್ಸ್ ಬರೋದು ಲೇಟ್ ಆದರೆ ಆ ಥರ ಈ ಥರ ಏನಾದರೂ ಇದ್ದರೆ ಟೀಚರ್ಸೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಮತ್ತು ಟೀಚರ್ಸ್ ಬಂದಮೇಲೆ ಮನೆಗೆ ಕಳಿಸ್ಕೊಡ್ತಾರೆ. ಮತ್ತು ಪ್ರತಿ ವಾರ ಪೇರೆಂಟ್ಸ್ ಬರ್ತಾರಲ್ವ ಸ್ಯಾಟರ್ಡೆ ಟೈಮ್ಸು, ಪ್ರತಿ ವಾರ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಮಕ್ಕಳು ಊರಿಗೇನೋ ಹೋಗಿ ಬರ್ತಾರೆ. ಹೋಗೋ ಟೈಮಲ್ಲಿ ಖುಷಿಯಾಗಿ ಹೋಗ್ತಾರೆ, ಬರೋ ಟೈಮಲ್ಲಿ ಸ್ಯಾಡಾಗಿ ಬರ್ತಾರೆ. ಯಾಕಂದರೆ ಅವ್ರು ಬಂದಮೇಲೇನು ಅವ್ರಿಗೆ ಮನೆಗೆ ಹೋಗಿ ಬಂದಿರ್ತಾರಲ್ವ, ಆ ಮಕ್ಕಳಿಗೆ ಮನೆಗೆ ಹೋಗಿ ಬಂದಮೇಲೆ ಬರೀ ಮನೆ ಕಡೆನೇ ಯೋಚನೆ ಇರುತ್ತೆ. ಅದಕ್ಕೆ ಅವರು ಯೋಚನೆ ಇರೋದ್ರಿಂದ ಕ್ಲೀನಾಗಿ ಓದಲ್ಲ. ನಾನು ಬೇಡ್ಕೊಳೋದೇನೆಂದರೆ ಪ್ರತಿ ವಾರ ಪೇರೆಂಟ್ಸ್ ಬಂದು ವಾರನೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಲ್ವ, ಅದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ. ಅವಾಯ್ಡ್ ಮಾಡಿದರೆ ಅವ್ರಿಗೆ ಯಾವುದೇ ಒಂಥರ ಮನೆ ಬಗ್ಗೆ ಯೋಚನೆ ಇಲ್ದಿರ ಅವರು ಮಕ್ಕಳು ಚೆನ್ನಾಗಿ ಓದ್ಕೊಳ್ತಾರೆ. ಮತ್ತು ನಾವು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಟೀಚರ್ಸ್ಗೆ ಹೇಳಿದಾಗ ಅವರು ಎಲ್ಲ ಪ್ರಾಬ್ಲಮ್ಸ್ನು ಕರೆಕ್ಟಾಗಿ ನಮಗೆ ಸಾಲ್ವ್ ಮಾಡ್ತಾರೆ. ಯಾವುದೇ ಒಂಥರ ಏನೇ ಒಂದು ಇವಾಗ ಯಾವುದಾದ್ರೂ ಫೆಸಿಲಿಟೀಸ್ ಇಲ್ಲ ಅಂತಂದರೆ ನಾವು ಟೀಚರ್ಸ್ಗೆ ಹೇಳಿದ್ರೆ ಆ ಫೆಸಿಲಿಟೀಸ್ ಎಲ್ಲ ಕರೆಕ್ಟಾಗಿ ಏನೇನು ಬೇಕು, ಯಾಕೆ ಏನು ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಮಕ್ಕಳನ್ನ ಕೇಳಿದಾಗ ನಾವು ಏನೇ ಒಂಥರ ಕಂಪ್ಲೇಂಟ್ ಹೇಳಿದ್ರು ಟೀಚರ್ಸ್ನ ಇದು ಮಾಡ್ತಾರೆ. ಅದಕ್ಕೆ ಲೀಡರ್ಸ್ ಮಾಡಿದ್ದಾರೆ ಒಂದೊಂದು ಇದಕ್ಕೆ ಅಂತ ಹೇಳಿದ್ನಲ್ವ. ಮೊನ್ನೆ ಮೀಟಿಂಗ್ ಕರೆದಿದ್ರು. ಮೊನ್ನೆ ಮೀಟಿಂಗ್ಸ್ ಅಂದರೆ ಪ್ರೊಜೆಕ್ಟರಲ್ಲಿ ಮೀಟಿಂಗ್ ಮಾಡಿದ್ರು. ನಾವು ಟೀಚರ್ಸ್ ಮುಂದೆನೇ ಈ ಥರ ನಿಮ್ಮ ಥರನೇ ಚೇರ್ಸಲ್ಲಿ ಕೂತ್ಕೊಂಡು ಟೀಚರ್ಸ್ ಮುಂದೆನೇ ಚೇರ್ ಮೇಲೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮೀಟಿಂಗ್ ಕೇಳಿದ್ದೀವಿ. ಇದುವರೆಗೂ ನಮ್ಮ ಓಲ್ಡ್ ಟೀಚರ್ಸ್ ಇದ್ದಾಗ ನಾವು ಟೀಚರ್ಸ್ ಮುಂದೆ ಚೇರ್ ಮೇಲೆನೇ ಕೂತ್ಕೊಂಡಿರಲಿಲ್ಲ. ಈ ಟೀಚರ್ಸ್ ಬಂದಮೇಲೆ ಟೀಚರ್ಸ್ ಮುಂದೆನೇ ಚೇರ್ ಮೇಲೆ ಕೂತ್ಕೊಂಡು ಕಾಫಿ ಕುಡಿಯೋಷ್ಟು ದೊಡ್ಡವರಾಗಿದ್ದೀವಿ. ಮಕ್ಕಳಿಗೆ ಯಾವುದೋ ಒಂದು ಇದು ಮಾಡಬೇಕಂದ್ರೂ ಕರೇಜ್ ಅನ್ನೋದು ಇರಬೇಕು. ಕರೇಜ್ ಇಲ್ಲ ಅಂದರೆ ಏನೇ ಆಗಲಿ ಸಾಧನೆ ಮಾಡೋಕ್ಕಾಗಲ್ಲ. ಆ ಟೀಚರ್ಸು ನಮಗೆ ಕರೇಜ್ನ ತಿಳಿಸ್ಕೊಟ್ಟಿದ್ದಾರೆ. ನಮ್ಗೆ ಇವಾಗ ಓದೋಕ್ಕೆ ಯಾವುದೋ ಒಂದು ಇದರಲ್ಲಾಗಿ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಇಂಥ ಟೀಚರ್ಸ್ ಸಿಕ್ಕಿರೋದು ನಮ್ಮ ಹೆಮ್ಮೆ, ನಮ್ಮ ಅದೃಷ್ಟ ಅಂತ ನಾನು ಹೇಳ್ಕೊತೀನಿ. ಈ ಮಾತುಗಳನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಪೋಷಕರಿಗೂ ಶಿಕ್ಷಕರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಧನ್ಯವಾದ.
ಆಮೇಲೆ ಇನ್ನೊಂದು ನಮ್ಮ ಇವರು ಮಂಜುನಾಥ್ ಸರ್ ನಾವು ಒಂದು ಡೀಸೆಲ್ಗೂ ದುಡ್ಡು ತಗೊಳ್ಳಿಲ್ಲ ಪಾಪ, ಎಲ್ಲ ಟ್ರ್ಯಾಕ್ಟರ್ ರೂಟರ್ ಹುಡುಕ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದ್ಸಾರಿ ನಮ್ಮ ಎಲ್ಲಾ ಮಕ್ಕಳ ಪರವಾಗಿ, ನನ್ನ ಸಿಬ್ಬಂದಿ ಪರವಾಗಿ ನಮ್ಮ ಇವರು ಸರ್ ನೀವೇ ರೂಟರ್ ಹುಡಿದ್ರಲ್ಲ ಸ್ವಲ್ಪ ಚೇತನ್ ಅವ್ರ ತಂದೆ ಬಂದಿಲ್ಲ, ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ಶಾಲೆ ಪರವಾಗಿ ಅತ್ಯಂತ ಧನ್ಯವಾದಗಳನ್ನ. ಡೀಸೆಲ್ ದುಡ್ಡು ತಗೊಳ್ಳಿಲ್ಲ ಪಾಪ, ಅವರು ಸ್ವತಃ ಬಂದು ಈ ಕಡೆ ಆಮೇಲೆ ಹಿಂದ್ಗಡೆ ಎಲ್ಲ ರೂಟ್ ಹೊಡಿದಿದ್ದಾರೆ ಟ್ರ್ಯಾಕ್ಟರ್. ಮಾಡಿದವರು ಸ್ಫೂರ್ತಿ ಮಾಡೋಗಿದ್ರೆ ಚೆನ್ನಾಗಿದೆ. ಈಗ ಅರ್ಧ ಬರ್ತಾ ಇದೆ. ಇಲ್ಲಿವರೆಗೂ ತನ್ನ ಹೆಸರನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಜಾತಿ ರಕ್ಷಕವಾಗಿದ್ದೇನಾದರೂ ಈ ನಮ್ಮ ಸರ್ ಕೇಳಿದಂಗೆ ದೇವಸ್ಥಾನ, ಸರ್ಕಾರಿ ಶಾಲೆ ಅನ್ನೋದೇ ಒಂದು ದೇವಸ್ಥಾನ. ಅದರಲ್ಲಿ ಮತ್ತೊಂದು ತಂದು ದೇವರಿಗೆ ಇಡ್ತಕ್ಕಂಥ ಏನು ಅವಶ್ಯಕತೆ ಇರಲ್ಲ, ಏನೋ ಮಾಡ್ಬಿಟ್ಟಿದ್ದಾರೆ. ಅದ್ಯಾಕೆ ಮಾಡಿದ್ರು ಅವರಿಗೆ ಗೊತ್ತು. ಬಟ್ ನಾನು ಸುಮಾರು ಸಾರಿ ವಿಚಾರ ಮಾಡಿದ್ದೀನಿ, ಅದಕ್ಕೊಂದು ಬೇರೆ ಏನಾದರೂ ರೂಪ ಕೊಡ್ಬೇಕು, ಮಕ್ಕಳಿಗೆ ಏನಾದರೂ ಒಂದು ವಿದ್ಯಾ ದೇವತೆ ಮೂರ್ತಿ ಏನಾದರೂ ಸ್ಥಾಪನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ವಿಚಾರ ಮಾಡಿದ್ದೀನಿ. ಬಟ್ ನಾನು ಡಿಸಿಷನ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ನಾನು ಇಲ್ಲಿ ಪ್ರಿನ್ಸಿಪಲ್ ಆದರೂ ಕೂಡ ನಾನೇ ಫೈನಲ್ ಅಲ್ಲ. ನಮ್ಮ ಇಲಾಖೆ ಅಧಿಕಾರಿಗಳಿರ್ತಾರೆ, ಅವರು ಡೈರೆಕ್ಷನ್ಸ್ ಕೇಳ್ಕೊಂಡು ನೆಕ್ಸ್ಟ್ ಲೆಟರ್ ಪ್ರೊಸೆಸ್ ಮಾಡಿಕೊಂಡು ಅವ್ರದ್ದು ಏನಾದರೂ ನಿರ್ದೇಶನ ಬಂದ್ರೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ತಮ್ಮೆಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಒಂದು ಹಂತದಲ್ಲಿ ಅದನ್ನ ಕ್ಲೋಸ್ ಮಾಡಿ. ಬಟ್ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ದೇವರ ಮೂರ್ತಿಗಳಾಗ್ಲಿ ಅಥವಾ ಏನೋ ಕೂಡಿಸೋದು ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಆಗಬಾರದು ಅನ್ನೋದು ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಏನಾದರೂ ಒಂದು ತಮ್ಮೆಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ರೂಪ ಕೊಡೋಣ. ತಮ್ಮ ಸಹಕಾರ ಇರಲಿ. ಧನ್ಯವಾದ.